ಸರಿ ಮಳೆ ಜಾಸ್ತಿ ಆದ್ರೂ ಕೂಡ ಸೆಪ್ಟೆಂಬರ್ ವರೆಗೆ 23% ಡಿಫಿಸಿಟ್ ಇತ್ತು. 23% ಡಿಫಿಸಿಟ್ ಇತ್ತು. ಆದ್ರೆ ಅಕ್ಟೋಬರ್ ನಲ್ಲಿ ಮೇಕಪ್ ಆಯ್ತು. ಅಕ್ಟೋಬರ್ ನಲ್ಲಿ ಜಾಸ್ತಿ ಮಳೆ ಬಂದು ವಾಡಿಕೆ ಮಳೆಗಿಂತ ಜಾಸ್ತಿ ಆಯ್ತು. ಕರ್ನಾಟಕ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಅಕ್ಟೋಬರ್ ಚಾಮರಾಜನಗರ, ಮಂಡ್ಯ, ಮೈಸೂರು ಈ ಜಿಲ್ಲೆಗಳಲ್ಲೆಲ್ಲ ಸೆಪ್ಟೆಂಬರ್ ವರೆಗೆ ಡಿಫಿಸಿಟ್ ಇತ್ತು. ಕೋಲಾರ, ಅಕ್ಟೋಬರ್ ನಲ್ಲಿ ಮೇಕಪ್ ಆಯ್ತು. ಈ ಸಾರಿ ವಾಡಿಕೆಗಿಂತ ಜಾಸ್ತಿ ಮಳೆ ಬಂದಿದೆ. ಆಮೇಲೆ ಈ ಸಾರಿ ನಮ್ಮ ಜಲಾಶಯಗಳೆಲ್ಲ ತುಂಬಿದವೆ. ತಮಿಳುನಾಡಿಗೆ $177.25 TMC ನೀರು ಕೊಡಬೇಕು. 177.25 TMC ನೀರು ಕೊಡಬೇಕು. ಇದು ಹೋಗಿರೋದಲ್ಲದೆ 150 TMC ನೀರು ಜಾಸ್ತಿ ಹೋಗಿದೆ. 177 ಬಿಟ್ಟು ಕೊಡಬೇಕಾಗಿದ್ದು 155 ಹೋಗಿದೆ. ಅಂದ್ರೆ ಆಲ್ಮೋಸ್ಟ್ ನಿಯರ್ಲಿ ಡಬಲ್ ಆಗ್ತಾ ಇದೆ. ಅದರಿಂದ ಈ ಸಾರಿ ಕುಡಿಯ ನೀರಿಗೆ ಯಾವುದೇ ಸಮಸ್ಯೆ ಇರಲ್ಲ. ಅದೇನ್ರಿ ಬಹಳ ಹೆಚ್ಚಾಗಿ because there's no balancing reservoir at the downstream. No balancing reservoir at the downstream. ಅದಕ್ಕೆ ಮೇಕೆದಾಟು ಇದೆಯಲ್ಲ, ಮೇಕೆದಾಟು ತಮಿಳುನಾಡಿಗೆ ಏನಾದ್ರು ತೊಂದರೆ ಆಗೋದಿಲ್ಲ. ಸಿ ದೇ ಆರ್ ಎಂಟೈಟಲ್ಡ್ ಫಾರ್ 177.25 TMC. 150 TMC ಜಾಸ್ತಿ ಹೊಟ್ಟೋಗ್ಬಿಟ್ಟದೆ. 13 ಅಧಿಕಾರಕ್ಕೆ ಬಂದಾಗಲೂ ಕೂಡ ಪೂರ್ತಿ 5 ವರ್ಷ ನೀರು ತುಂಬಿತ್ತು. ಯಾವಾಗಲೂ ಕೂಡ ಸಮಸ್ಯೆ. ಸೊ ಅದರಿಂದ ಮಳೆ ಚೆನ್ನಾಗಿದೆ. ಆದರೆ ಅತಿವೃಷ್ಟಿಯಿಂದ ಅಕ್ಟೋಬರ್ ತಿಂಗಳಲ್ಲಿ ಅತಿವೃಷ್ಟಿಯಿಂದ 11-12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 11 ರಿಂದ 12 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ.